ನಿನ್ನೆ ನಡೆದಂಥ ಕುಮಾರಿ ಅಂಜಲಿ ಅಂಬಿಗೇರವರ ಅಮಾನುಷವಾಗಿ ಬೆಳಿಗ್ಗೆ 5:20 ಒಬ್ಬ ಯುವಕ, ಅವನ ಹೆಸರು ಗಿರೀಶ್ ಸಾವಂತ್ ಅನ್ನುವಂಥವ ಬಂದು ಮನೆಯಲ್ಲಿರುವಂಥ ಆ ಹೆಣ್ಣುಮಗಳನ್ನು ಹೊರಕರೋದು, ಇವತ್ತು ಅಮಾನುಷವಾಗಿ ಹತ್ಯೆ ಮಾಡಿದ್ದಾನೆ. ಕೆಲವೇ ತಿಂಗಳ ಹಿಂದೆ ನೇಹಾ ಹಿರೇಮಠರ ಕೊಲೆ ಆಯಿತು. ಇದಕ್ಕೆಲ್ಲ ಕಾರಣ ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ, ಅಫೀಮು, ಯಾವುದೇ ಸರ್ಕಾರದ ಮತ್ತು ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ವಿಫಲ ಆಗಿದ್ದರಿಂದ ಇವತ್ತು ಯುವಕರು ಈ ರೀತಿ ಗಾಂಜಾ ಮತ್ತು ಅಫೀಮನ್ನು ಸೇವನೆ ಮಾಡುವಂಥದ್ದು ಇಲ್ಲಿ ಭಾಳ ರಾಜಾರೋಷವಾಗಿ ನಡೀತಾ ಇದೆ. ಕೇವಲ ಒಂದು 50 ರೂಪಾಯಿ ಕೊಟ್ಟರೆ ಸುಮಾರು 3-4 ಹುಡುಗರು ಇವತ್ತು ನಶೆ ಆಗ್ತಾರೆ. ಯಾಕಂದರೆ ಈಗ ಎಲ್ಲ ಮದ್ಯಪಾನ ತುಟ್ಟಾಗಿದ್ದರಿಂದ ಈ ಒಂದು ಚಟಕ್ಕೆ ಬಿದ್ದಿದ್ದರಿಂದ ಇದು ಭಾಳ ದೊಡ್ಡ ಒಂದು ಅನಾಹುತ. ಆದರೂ ಸಹ ನಮ್ಮ ರಾಜ್ಯ ಸರ್ಕಾರ ಅದರ ಕಡೆ ಗಮನ ಕೊಡೋದು. ಇವತ್ತು ನೇಹಾ ಹಿರೇಮಠರ ಕೊಲೆ ಆದಾಗ ಏನೂ ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗಲಿಲ್ಲ, ಸಸ್ಪೆಂಡ್ ಮಾಡಲಿಲ್ಲ, ಏನೂ ಇಲ್ಲ. ನಿನ್ನೆ ಗೃಹ ಮಂತ್ರಿಗಳು ದಿಢೀರ್ನೆ ಬಂದು ಇಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳನ್ನು 4-5 ಮಂದಿನ ದಿಢೀರ್ನೆ ಏನೂ ಒಬ್ಬ ಗೃಹ ಮಂತ್ರಿಗಳಾಗಿ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರಿಂದ ಮೂಲ ಏನು ಈ ಎಲ್ಲ ಕಾರಣಗಳಾಗ್ಲಕತ್ತಾವೋ ಅದನ್ನು ಹೆಂಗೆ ತಡೆ ಹಿಡಿಬೇಕು ಅನ್ನೋಂಥದ್ದು ಮೊದಲು ಆಗಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ನ್ಯಾಯ ಹಿರೇಮಠ ಪ್ರಕರಣದಲ್ಲಿ ಅಂತೂ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ವಾರಗಟ್ಟಲೆ ಆದಮೇಲೆ ಬರುವುದು, ಮತ್ತು ನಿನ್ನೆ ಬಂದ ತಕ್ಷಣ ಈ ರೀತಿ ಕ್ರಮ ತಗೋದು. ಇವತ್ತೆಲ್ಲ ಕುಟುಂಬದವರಾಗಲಿ ಮತ್ತು ನಮ್ಮ ಇಲ್ಲೆಲ್ಲರ ಈ ಒಂದು ಓಣಿಯಲ್ಲಿರುವಂಥ ಜನರ ಅಭಿಪ್ರಾಯದಲ್ಲಿ ಪೊಲೀಸ್ ಇಲಾಖೆದವರು ಒಂದು ಹೆಣ್ಮಗಳು ಪೊಲೀಸ್ ಕಾನ್ಸ್ಟೇಬಲ್ ಅಲ್ರಿ, ಹೌದು, ಆ ಹೆಣ್ಮಗಳಂದು ಏನೋ ಮಾತಾಡಿದ್ದಾಳು ಇದೇ ರೀತಿ ಅವೆಲ್ಲ ಮೂಢನಂಬಿಕೆ ಅದು ಇದು ಅಂತ ಹೇಳಿ. ಆದರೆ ಉಳಿದೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದಾರೆ. ACP DCP ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಾರೆ. ಅಂದರೆ ಏನು ಗೃಹ ಮಂತ್ರಿಗಳು ಏನು ತಿಳ್ಕೊಂಡಾರೋ ಏನು, ಒಟ್ಟು ತಮ್ಮ ಮೇಲೆ ಬರುವಂಥ ಎಲ್ಲ ವೈಫಲ್ಯಗಳನ್ನು ಪೊಲೀಸ್ 3-4 ಅಧಿಕಾರಿಗಳು ಸಸ್ಪೆಂಡ್ ಮಾಡಿಬಿಟ್ರೆ ಪರಿಹಾರ ಸಿಕ್ಬಿಡ್ತಾ? ಅದರಿಂದ ಪರಿಹಾರ ಏನಾರು ಆಗ್ತದ? ಮತ್ತು ಅವ್ರಿಗೆ ಯಾವುದೇ ರೀತಿಯ ಸುರಕ್ಷತೆ ಬಗ್ಗೆ ಹೇಳಿಲ್ಲ. ನಿನ್ನೆ ಬರೀ ಅದು ಒಂದು ಏನೋ ಪ್ಲಾಟ್ ಕೊಡ್ತೀನಿ, ಮನೆ ಕೊಡ್ತೀನಿ ಅನ್ನೋಂಥದ್ದು ಆಸೆಯನ್ನು ತೋರಿಸೋದು ಬಿಟ್ಟರೆ, ಆ ಒಂದು ನಿರ್ಗತಿಕ ಕುಟುಂಬ, ಅದು 4 ಮಂದಿ ಹೆಣ್ಮಕ್ಕಳು, ಅವರ ಅಜ್ಜಿ ಅವನ್ನ ಪಾಪ ತಾಯಿ ತಿರ್ಕೊಂಡು 13 ವರ್ಷದ ನಂತರ ಸಾಕು ಸಲಿವಿ ದೊಡ್ಡವ್ರು ಮಾಡುವಂಥ ಕಾಲದಲ್ಲಿ ಈ ರೀತಿ ಇಂಥ ಘಟನೆಗಳಾದಾಗ ಸರ್ಕಾರ ಸಂಪೂರ್ಣವಾಗಿ